ಹಾಯ್ ನಮಸ್ಕಾರ. ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಯುವಾರ್ ಅನಂತಮೂರ್ತಿ ಇವರ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯುವಾರ್ ಅನಂತಮೂರ್ತಿಯವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಭಾರತೀಯಪುರದಲ್ಲಿ ತಂದೆಯಾದ ರಾಜಗೋಪಾಲಾಚಾರ್ಯ ಹಾಗೂ ತಾಯಿ ಸತ್ಯಭಾಮ ಈ ಇಬ್ಬರು ದಂಪತಿಗಳ ಮಗನಾಗಿ ಡಿಸೆಂಬರ್ 21, 1932ರಲ್ಲಿ ಜನಿಸುತ್ತಾರೆ. ಇನ್ನು ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಯುವಾರ್ ಅನಂತಮೂರ್ತಿಯವರ ವಿದ್ಯಾಭ್ಯಾಸ. ಅವರು ದುರ್ವಾಸಪುರದ ಸಾಂಪ್ರದಾಯಿಕ ಸಂಸ್ಕೃತ ಪಾಠಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸವನ್ನು ಆರಂಭಿಸಿದರು. ಮೆಳಿಗೆ, ಕುನಂದೂರು ಹಾಗೂ ತೀರ್ಥಹಳ್ಳಿಯ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಪಡೆದಿರುತ್ತಾರೆ. ಇನ್ನು ಮೈಸೂರಿನಲ್ಲಿ BA ಆನರ್ಸ್ ಹಾಗೂ MA ಇನ್ ಇಂಗ್ಲಿಷ್ ಈ ಪದವಿಯನ್ನು ಸಹ ಪಡೆದಿರುತ್ತಾರೆ. ಇವರು ತಮ್ಮ ಉನ್ನತ ಶಿಕ್ಷಣವನ್ನು ಪಡೆಯಲು ಇಂಗ್ಲೆಂಡಿಗೆ ಹೋಗಿರುತ್ತಾರೆ. ಅಲ್ಲಿ ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ. ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಎಂಬ ಸಾಹಿತ್ಯ ವಿಷಯದಲ್ಲಿ 1966ರಲ್ಲಿ ತಮ್ಮ PhD ಪದವಿಯನ್ನು ಪಡೆದುಕೊಂಡರು. ಇನ್ನು ಇವರ ವೃತ್ತಿ ಜೀವನ. 1956ರಲ್ಲಿ ಅನಂತಮೂರ್ತಿರವರು ಹಾಸನದ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಅನಂತಮೂರ್ತಿರವರು ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮತ್ತು ರೀಜನಲ್ ಕಾಲೇಜುಗಳಲ್ಲಿಯೂ ಕೂಡ ಕೆಲಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ ನಂತರ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗಕ್ಕೆ ಸೇರುತ್ತಾರೆ. ರೀಡರ್ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಮುಂದೆ ಕೇರಳದ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ 1987ರಿಂದ 1991ರವರೆಗೆ ಅಲ್ಲಿನ ಕುಲಪತಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಅಮೆರಿಕದ ಅಯೋವಾ ವಿಶ್ವವಿದ್ಯಾಲಯ, ಕೋಲ್ಹಾಪುರದ ವಿಶ್ವವಿದ್ಯಾಲಯ, ಟ್ರಪ್ಸ್ ವಿಶ್ವವಿದ್ಯಾಲಯ, ದೆಹಲಿಯ ಶಿವಾಜಿ ವಿಶ್ವವಿದ್ಯಾಲಯ ಹಾಗೂ ಇನ್ನೂ ಮೊದಲಾದ ಕಡೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ನ್ಯಾಷನಲ್ ಬುಕ್ಸ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಹಾಗೆಯೇ 1993ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು 2 ಬಾರಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾಗಿಯೂ ಸಹ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 2012ರಲ್ಲಿ ಕೇಂದ್ರ ವಿಶ್ವವಿದ್ಯಾಲಯದ ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಮೊದಲ ಕುಲಪತಿಗಳನ್ನಾಗಿ ಇವರನ್ನು ನೇಮಿಸಲಾಯಿತು. ಅನಂತಮೂರ್ತಿಯವರು ಭಾರತೀಯ ಬರಹಗಾರರ ಸಮಿತಿಯ ಸದಸ್ಯರಾಗಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಇವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಯ ಬಗ್ಗೆ ನೋಡೋಣ. ಇವರು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಲೇ ತಮ್ಮ ಗೆಳೆಯರೊಂದಿಗೆ ಸೇರಿ ತರಂಗಿಣಿ ಎಂಬ ಕೈಬರಹ ಪತ್ರಿಕೆಯನ್ನು ಬರೆಯುತ್ತಿದ್ದರು ಹಾಗೂ ಮಿತ್ರ ಎಂಬ ಪತ್ರಿಕೆಯಲ್ಲಿ ಇವರ ಕೆಲವು ಕತೆ ಹಾಗೂ ಕವನಗಳು ಪ್ರಕಟವಾಗುತ್ತಿದ್ದವು. ನಂತರ ಚಿತ್ರಗುಪ್ತ ಮತ್ತು ಜನಪ್ರಗತಿ ಪತ್ರಿಕೆಗಳಿಗೂ ಸಹ ಕೆಲವು ಕತೆಗಳನ್ನು ಬರೆದಿದ್ದಾರೆ. ಇನ್ನು ಇವರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟ ಮೊದಲ ಕತೆ ಎಂದರೆ ಎಂದೆಂದೂ ಮುಗಿಯದ ಕತೆ. ಈ ಕತೆಯು ಅವರಿಗೆ ಹೆಚ್ಚಿನ ಹೆಸರು ಹಾಗೂ ಪ್ರಸಿದ್ಧತೆಯನ್ನು ತಂದುಕೊಟ್ಟಿತು. ಅನಂತಮೂರ್ತಿಯವರ ಪ್ರಥಮ ಕವನ ಸಂಕಲನ ಎಂದೆಂದೂ ಮುಗಿಯದ ಕತೆ. ಇನ್ನು ಅವರು ರಚಿಸಿದಂತಹ ಕಥಾ ಸಂಕಲನಗಳು 5 ದಶಕದ ಕತೆಗಳು, 2 ದಶಕದ ಕತೆಗಳು, 3 ದಶಕದ ಕತೆಗಳು, ಬೇಟೆ, ಬಳೆ ಮತ್ತು ಓತಿಕೇತ, ಸೂರ್ಯನ ಕುದುರೆ, ಕ್ಲಿಪ್ ಜಾಯಿಂಟ್, ಮೌನಿ, ಪ್ರಶ್ನೆ, ಆಕಾಶ ಮತ್ತು ಬೆಕ್ಕು, ಘಟಶ್ರಾದ್ದ. ಇನ್ನು ಇವರ ಕಾದಂಬರಿಗಳು ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ್ಯ, ಭವ, ದಿವ್ಯ,
ಪ್ರೀತಿ, ಮೃತ್ಯು ಮತ್ತು ಭಯ. ಇನ್ನು ಇವರ ಭಾಷಾಂತರಗಳು, ವಿಮರ್ಶೆಯ ಕೃತಿಗಳು, ಅನಂತಮೂರ್ತಿಯವರು ಬರೆದಿರುವಂತಹ ಕವನ ಸಂಕಲನಗಳು, ಮಿಥುನ, ಅಜ್ಜನ ಹೆಗಲುಗಳ ಸುಕ್ಕುಗಳು, ಅಭಾವ, ಸಮಸ್ತ ಕಾವ್ಯ ಇವಿಷ್ಟು ಅವರು ರಚಿಸಿದಂತಹ ಕವನ ಸಂಕಲನಗಳು. ಇನ್ನು ನಾಟಕಗಳು, ಆವಾಹನ ಎಂಬುದು ಅನಂತಮೂರ್ತಿಯವರು ಬರೆದಿರುವಂತಹ ಏಕೈಕ ನಾಟಕ. ಇನ್ನು ಆತ್ಮಕಥೆಗಳು, ಸುರಗಿ ಮತ್ತು ಮೊಳಕೆ ಚಲನಚಿತ್ರವಾದಂತಹ ಕೃತಿಗಳು, ಸಂಸ್ಕಾರ, ಮೌನಿ, ಘಟಶ್ರಾದ್ದ, ಬರಹ, ಅವಸ್ಥೆ, ದೀಕ್ಷಾ, ಪ್ರಕೃತಿ ಈ ಎಲ್ಲ ಅವರ ಕೃತಿಗಳು ಚಲನಚಿತ್ರಗಳಾಗಿ ಹೊರಹೊಮ್ಮಿವೆ. ಇನ್ನು ಅವರ ವಿಮರ್ಶಾ ಕೃತಿಗಳು, ನಮ್ರಲೇಖ, ತತ್ವಚಿಂತನೆ, ಸಮಕ್ಷಮ, ಸಂಸ್ಕೃತಿ ಮತ್ತು ಅಡಿಗ, ಶೂದ್ರ ಮತ್ತು ಬ್ರಾಹ್ಮಣ, ಸನ್ನಿವೇಶ, ಸೃಜನಶೀಲತೆ, ಪುನರ್ಸ್ವರ. ಇನ್ನು ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಲಭಿಸಿದಂತಹ ಪ್ರಶಸ್ತಿಗಳು, 1983ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1998ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ಕೋಲ್ಕತ್ತಾದ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಲಿಟ್ರೇಚರ್ ಪ್ರಶಸ್ತಿ, 1994ರಲ್ಲಿ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ, ಮತ್ತೆ ಅದೇ ವರ್ಷ ಅಂದರೆ 1994ರಲ್ಲಿ ಮಾಸ್ತಿ ಪ್ರಶಸ್ತಿ, 2008ರಲ್ಲಿ ನಾಡೋಜ ಪ್ರಶಸ್ತಿ. ಇವರು ತುಮಕೂರಿನಲ್ಲಿ ನಡೆದಂತಹ 69ನೇ ಅಖಿಲ ಭಾರತೀಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವಿಷ್ಟು UR ಅನಂತಮೂರ್ತಿಯವರ ಅಗಾಧ ಸಾಹಿತ್ಯಕ್ಕೆ ಲಭಿಸಿದಂತಹ ಗರಿಗಳಾಗಿವೆ. 2002ರಿಂದ UR ಅನಂತಮೂರ್ತಿರವರಿಗೆ ಕಿಡ್ನಿ ಸ್ಟೋನ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಅದೇ ರೀತಿಯಾಗಿ ಇವರಿಗೆ ಶುಗರ್ ಕಾಯಿಲೆಯೂ ಕೂಡ ಇದ್ದ ಕಾರಣ ಇವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟ ಕಾರಣ ಬೆಂಗಳೂರಿನ ಆಸ್ಪತ್ರೆಯಲ್ಲಿ 10 ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗದೆ 2014 ಆಗಸ್ಟ್ 22ರಂದು ಆಸ್ಪತ್ರೆಯಲ್ಲಿಯೇ ತಮ್ಮ ಕೊನೆಯುಸಿರನ್ನು ಎಳೆದರು. ಬೆಂಗಳೂರಿನ ಜ್ಞಾನ ಭಾರತಿ ಕಲಾಗ್ರಾಮದಲ್ಲಿ ಇವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ವೀಕ್ಷಕರೇ, ನೋಡಿದ್ರಿ ಅಲ್ವಾ UR ಅನಂತಮೂರ್ತಿಯವರು ಕನ್ನಡದ ಸಾಹಿತಿಗಳಲ್ಲಿ ಪ್ರಮುಖರು ಹೇಗೆ ಅಂತ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.